ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ನಾಯಕ ಅಂಥೇಳಿ ಚಾಮರಾಜನಗರದಿಂದ ಬೀದರ್ವರೆಗೆ ಇವತ್ತು ಎಲ್ಲರೂ ಮಾತಾಡ್ತಿದ್ರು ಜಮೀರ್ ಅಹ್ಮದ್ ಖಾನ್. ಮತ್ತು ಜಮೀರ್ ಅಹ್ಮದ್ ಖಾನ್ಗೆ ಅಲ್ಪಸಂಖ್ಯಾತ ಮತ್ತು ವಕಫ್ ಹಜ್ ಯಾಕೆ ತಗೊಂಡ್ರಿ? ಇದನ್ನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೇಳಬೇಕು. ಇಡೀ ಕರ್ನಾಟಕದ 224 ಕ್ಷೇತ್ರದಲ್ಲಿ ಈ ಜಮೀರ್ ಅಹ್ಮದ್ ಖಾನನ ವೋಟ್ ಬ್ಯಾಂಕ್ ಐತಿ ತಿಳ್ಕೊಬೇಕು. 28ಕ್ಕೆ ಹೆಂಗಪ್ಪ ಮಿಸ್ಟರ್ ಡಿ ಕೆ ಶಿವಕುಮಾರ್ ಮತ್ತು ಹಿರಿಯ ರಾಜಕಾರಣಿ ಸಿದ್ದರಾಮಯ್ಯ, ಏನು ನಿಮ್ಮದು ಒಳ ಮಸಲತ್ತು? ಇವನ ಸೈಡ್ಲೈನ್ ಮಾಡೋ ಸಲುವಾಗಿ ಬೆನ್ನೈತೀರಿ. 224 ಕ್ಷೇತ್ರದಾಗ ಪ್ರತಿ ಒಂದೊಂದು ವಿಧಾನಸಭಾ ಕ್ಷೇತ್ರದಾಗ ಒಂದು 50-60 ಮಸೂತಿಗಳದಾವ. ಅಲ್ಲಿ ಮುತುವಲ್ಲಿಗಳು ನೇರ ಸಂಪರ್ಕ ಬರ್ತಾರೆ ವಕಫ್ ಜೊತೆ, ಅಲ್ಪಸಂಖ್ಯಾತರ ಜೊತೆ. ಇನ್ನವ್ರು ಎಲ್ಲಿ ಹೋಗ್ಬೇಕು? ಈಗಾಗಲೇ ಆರೋಗ್ಯ ಇಲಾಖೆಯಲ್ಲಿ ಕ್ರಾಂತಿ ಮಾಡಿದಂಥ UT ಖಾದರ್ ಪೆನ್ ಮಾಹಿತಿ ಐತಿ ಆರೋಗ್ಯ ಇಲಾಖೆ. ಅದು ಇವತ್ತು ಶಸ್ತ್ರಚಿಕಿತ್ಸೆ ಮುಖಾಂತರ ತನ್ನ ಇಲಾಖೆಯನ್ನು ಶುಚಿತ್ವಗೊಳಿಸಿ ಡಾಕ್ಟರ್ಗಳನ್ನು ಇವತ್ತು ಪರೇಡ್ ಮಾಡಾಕತ್ತಾನ. ಅವನೇ UT ಖಾದರ್. ಅಂದರೆ UT ಖಾದರ್ಗೆ ಇದನ್ನಷ್ಟು ತಲೆ ಮೇಲೆ ಹಾಕಿ ಇನ್ನು ಇದರ್ ವಿನಯ್ ಉದರ್ ವಿನಯ್ ಮಾಡವ್ರೇನ? ಯಾಕೆ ಹಾಕಿರಿ UT ಖಾದರ್ಗೆ ಅದನ್ನು? ಪಾಪ ಒತ್ತಡ. UT ಖಾದರ್ ಸ್ವಯಂ ಪ್ರೇರಿತವಾಗಿ ಆರೋಗ್ಯ ಇಲಾಖೆ ಭಾಳ ಪ್ರೀತಿಯಿಂದ ತೊಗೊಂಡಿದ್ರು. ಬಡವರು ಸೇವೆ ಮಾಡೋ ಸಲುವಾಗಿ ಮಾಡಾಕತ್ತಿದ್ದ. ಇಲ್ಲಿ ಬಹಳಷ್ಟು ಜನ ಈಗ ನನಗೆ ಫೋನ್ ಮುಖಾಂತರ ಮಾತಾಡಕತ್ತಾರ ಮುತುವಲ್ಲಿಗಳು. ನಾವೀಗ ಜಮೀರ್ ಅಹ್ಮದ್ ಖಾನ್ ನಮಗೆ ಅಲ್ಪಸಂಖ್ಯಾತ ಮತ್ತು ವಕಫ್ ಮಂತ್ರಿ ಇರ್ತಿದ್ದಂದರೆ ನೇರವಾಗಿ ಹೋಗಿ ಕೆಲಸ ಮಾಡ್ಕೊಂಬರ್ತಿದ್ವಿ. ಯಾವುದು ಏನಿಲ್ಲ, ದಡಲ್ ಪಡಲ್ ಕೆಲಸ. ಭಾಷೆನೂ ಪರಿಸ್ಥಿತಿ ಕಡಿಮೆ ಆಗ್ತೈತಿ. ಭಾಷೆನೂ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತಿರ್ಕಿಲ್ಲ. ಇಲ್ಲಿ ಭಾಷೆ ಸಮಸ್ಯೆ ಆಕೈತಿ. ಇಲ್ಲಿ ಭಾಷೆ ಸಮಸ್ಯೆ ಆದ ತಕ್ಷಣ ಈ ಮುತುವಲಿಗಳಿಗೆ ಅವ್ರದ್ದು ಭಾಷೆ ತಿಳಿದಿಲ್ಲ, ಇವ್ರ ಭಾಷೆ ಅವ್ರಿಗೆ ಗೊತ್ತಾಗೋದಿಲ್ಲ. ಇನ್ನು ಮುತುವಲಿಗಳು ಭಾಳ ಆಕ್ರೋಶ ಆಗ್ಯಾರ. ಪಾಪ ಮುತುವಲಿಗಳು ಫೋನ್ ಮಾಡಾಕತ್ತಾರ. ಇನ್ನು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರುವಂಥ ಬಿಜಾಪುರದ ಮಹಾನ್ ವ್ಯಕ್ತಿಗಳು ಇನ್ನು ನೇರವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕಡೆ ಹೋಗ್ಕೊಂಡು ಹೋಗ್ಬೇಕಲ್ಲ. ಬಾಗಲಕೋಟದಾಗದಿರಿ, ಯಾದಗಿರಿ ಆಗದಿರಿ, ಹುಬ್ಬಳ್ಳಿ ಧಾರವಾಡದಾಗದಿರಿ, ಬೆಳಗಾವಿ ಜಿಲ್ಲಾದಾಗದಿರಿ, ಧಾರವಾಡದಾಗದಿರಿ, ಬೀದರ್ದಾಗದಿರಿ, ಗುಲ್ಬರ್ಗದಾಗದಿರಿ, ರಾಯಚೂರ್ದಾಗದಿರಿ, ದಾವಣಗೆರೆ ಹಾವೇರಿ ಆಗದಿರಿ ಮತ್ತು ದಕ್ಷಿಣ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಅದಿರಿ. ಇನ್ನು ನೇರವಾಗಿ ಒಂದು ಒಳ್ಳೆಯ ಮುತುವಲ್ಲಿಗಳ ನಿಯೋಗ ತೆಗೆದುಕೊಂಡು ಹೋಗಿ ಡಿ ಕೆ ಶಿವಕುಮಾರ್ ಹತ್ರ ಕೂಡಬೇಕು. ತಕ್ಷಣ ಈ ಖಾತೆಯನ್ನು ಜಮೀರ್ ಅಹ್ಮದ್ ಕೊಟ್ಟರೆ 28ಕ್ಕೆ ತೈ ಕುಣಿತೀವಿ. ಇರ್ಲಿಕ್ಕಂದ್ರೆ ಕಾಂಗ್ರೆಸ್ ಬರೋದು ಹೆಂಗೆ? ಇಷ್ಟು ವಿಚಾರ ಸಹಿತಿಲ್ಲ. ಯಾಕೆ ಜಮೀರ್ ಅಹ್ಮದ್ ಖಾನನ್ನು ಸೈಡ್ಲೈನ್ ಮಾಡೋಕೆ ಹೊಂಟೇರಿ? ಅದು ಎಷ್ಟು ಸೈಡ್ಲೈನ್ ಮಾಡೋಕೆ ಎಷ್ಟು ತುಳ್ಯಾಕೆ ಬೆನ್ನತ್ತಿರಲ್ಲ ಅಷ್ಟು ಬೆಳೆ ತೋರಿಸೋಣ. ಅವನಲ್ಲಿ ಜನರನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಐತಿ. ಲವ್ ಚಮಕ್ ಅಂತಾರಲ್ಲ, ಲವ್ ಚಮಕ್ ಗೊತ್ತೈತಿಲ್ಲ? ಅದು ಲವ್ ಚಮಕ್ ಇಟ್ಟ ತಕ್ಷಣ ಹೆಂಗೆ ಕೆಬಣ ಎಲ್ಲ ಓಡಿ ಬರ್ತಾವೆ. ಹಂಗೈತಿ ಜಮೀರ್ ಅಹ್ಮದ್ ಖಾನ್. ಜಮೀರ್ ಅಹ್ಮದ್ ಖಾನ್ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಬೇಡ್ರಿ. ಜಮೀರ್ ಅಹ್ಮದ್ ಖಾನ್ ತನ್ನ 60ನೇ ವಯಸ್ಸಿನಲ್ಲಿ 4 ಸಾರಿ ಮಂತ್ರಿಯಾಗಿ 4 ಸಾರಿ ಶಾಸಕ ಆಗಿ ಇವತ್ತು ಕರ್ನಾಟಕ ರಾಜ್ಯದಾಗ ಪ್ರತಿ ಜಿಲ್ಲೆ, ತಾಲೂಕು, ಗ್ರಾಮ ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ ಪ್ರತಿ ಕಾಂಗ್ರೆಸ್ಸಿನ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯನ ಸಹಿತ ಹೆಸರುಗುಂಟ ಕರಿತಾನ. ಅವನೇ ಜಮೀರ್ ಅಹ್ಮದ್ ಖಾನ್. ಯಾಕೆ ಜಮೀರ್ ಅಹ್ಮದ್ ಖಾನ್ಗೆ ಖಾತೆಯಿಂದ ದೂರ ಮಾಡಿರಿ? ಅಂದ್ರೆ ಮುಸ್ಲಿಂ ನಾಯಕ ಆಗಬಾರ್ದು. ಎಲ್ಲರೇ 28ರಾಗ ಮತ್ತು ಬಲಿಷ್ಠವಾಗಿ ಬೆಳೆದಾನ್. ಮತ್ತು ಎಲ್ಲರೇ ದಕ್ಷಿಣ ಭಾರತದಾಗ ಮತ್ತು ಕೂಗು ಬರ್ಬೋದು ಮುಸಲ್ಮಾನರ CM ಆಗ್ಬೇಕಂತೇಳಿ. ಎಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ನನಗೆ ಡ್ಯಾಮೇಜ್ ಮಾಡ್ಯಾನಂತೇಳಿ ಡಿ ಕೆ ಶಿವಕುಮಾರ್ 28ಕ್ಕೆ ಮತ್ತು ನಾ ಮುಖ್ಯಮಂತ್ರಿ ಆಗೋ ಕನಸು ನೂರು. ಡಿ ಕೆ ಶಿವಕುಮಾರ್ 28ಕ್ಕೆ ಮುಖ್ಯಮಂತ್ರಿ ಆಗೋದಿಲ್ಲ. ಪುಣ್ಯಾತ್ಮ, ನೀನು ಹಣೆಬರದಾಗ ಬರೆದಿತ್ತು. ಸಿದ್ದರಾಮಯ್ಯನ ಕೃಪಾಶೀರ್ವಾದದಿಂದ 15 ತಿಂಗಳು ಮುಖ್ಯಮಂತ್ರಿ. 28ಕ್ಕೆ ಸಿಂಹಾಸನ ಮೇಲೆ ಬರಾಮ ಬೇರೆ ಅದಾನ. ಅದು ಎಲ್ಲಿ ಗೊತ್ತೈತಿ? ಪೆರ್ರಾಗಿ ಬಿಡ್ತೈತಿ. ಆಮೇಲೆ ಚಂದಿ ಚಿತ್ರಾನ್ ಯಾರೂ ನಿಮ್ಮ ಡೋನಿಯಲ್ಲಿ ಕೂಡುವುದಿಲ್ಲ. ಆವಾಗ ಒಬ್ಬ ಆಕಸ್ಮಿಕ ವ್ಯಕ್ತಿ ಮುಖ್ಯಮಂತ್ರಿ ಕರ್ನಾಟಕದ ಆಗ್ತಾನ, ರಾಜ್ಯಭಾರ ನಡೆಸ್ತಾನ, ಒಳ್ಳೆಯ ಆಡಳಿತ ಕೊಡ್ತಾನ, ಸುಲಭವಾಗಿ ಸಿಗ್ತಾನ, ಜನರ ಕೂಗು ಅಹವಾಲ ತೆಗೆದುಕೊಂಡು ಅದನ್ನು ಇತ್ಯರ್ಥ ಮಾಡ್ತಾನ. ಅಂಥ ನಾಯಕನಾರು? ನೀವು ನನ್ನ ಕಮೆಂಟ್ ಬಾಕ್ಸ್ನ ಹಾಕ್ಬೇಕು. ಈಗ ಮುತುವಲಿಗಳು ಆಕ್ರೋಶ, ಮುತುವಲಿಗಳು ನೀನು ಮಣ್ಣಿಂದ ಫೋನ್ ಮಾಡಾಕತ್ತಾರ. ಕಾಕ
ಏನು ಖಾದರ್ ಸಾಹೇಬ್ಗೆ ಕೊಟ್ಟಾರ ಪಾಪ ಹೊತ್ತ ಹೊರಿ ಇಲ್ದ ಅದನ್ನು ಹೊರಿಸ್ಯಾರ. ನಮಗೆ ಬರಾಬರ್ ಇದ್ದು ಜಮೀರ್ ಅಹ್ಮದ್ ಖಾನ್, ನಾವು ಕೆಲಸ ಮಾಡ್ಕೊಂಬರ್ತಿದ್ದು, ವಕಫ್ದಾಗ ಹೋಗಿದ್ದು, ಅಲ್ಲಿ ಹೋಗಿದ್ದು, ಇಲ್ಲಿ ಹೋಗಿದ್ದು, ಇನ್ನಿತರಿಗೆ ಬೇರೆದಾರು ಕೊಡ್ಬೇಕಾಗಿತ್ತು. ಆರೋಗ್ಯ ಇಲಾಖೆ ಚಲೋ ಮಾಡಾಕತ್ತಿದ್ದು, ಮತ್ತು ಅವ್ರ ಹೆಸರು ಕೆಡಿಸೋ ಸಲುವಾಗಿ ಮಾಡ್ಯಾರೇನ? ಯಾರಿಗೆ ಹೊಂದತೈತಿ ಅದನ್ನು ಮಾಡ್ಬೇಕು. ಯಾರು ಯಾವ ಉದ್ಯೋಗ ಮಾಡ್ತಾರೆ ಅದ ಉದ್ಯೋಗ ಮಾಡ್ಬೇಕು. ಆ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗ ಮಾಡ್ಸಕ್ಕೆ ಬರೋಂಗಿಲ್ಲ. ಜಮೀರ್ ಅಹ್ಮದ್ ಖಾನ್ ಕಡೆ ಇಡೀ ಕರ್ನಾಟಕ ರಾಜ್ಯದ ಮುಸಲ್ಮಾನರ ಡಾಟಾ ಇತ್ತು, ಮುತೋಲಿಗಳ ಡಾಟಾ ಇತ್ತು, ಅಲ್ಲಿಯ ಪೇಶ್ವಾಮ್ಗಳ ಡಾಟಾ ಇತ್ತು, ಅಲ್ಲಿ ಮೌಸನ್ಗಳ ಡಾಟಾ ಇತ್ತು. ಹಲೋ ಅಂತಕ್ಚನ್ ಬೀದರ್, ಹಲೋ ಅಂತಕ್ಚನ್ ಗುಲ್ಬರ್ಗ, ಬೆಳಗಾವಿ, ಧಾರವಾಡ, ಹುಬ್ಳಿ, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ ದಡ ಮಾತಾಡ್ತಿದ್ದ ಈ ಜಮೀರ್ ಅಹ್ಮದ್ ಖಾನ್. ಜಮೀರ್ ಅಹ್ಮದ್ ಖಾನ್ ಎಲ್ಲರೇ ರಾಜ್ಯದಲ್ಲಿ ಮತ್ತೆ 28ಕ್ಕೆ ಸರ್ಕಾರ ಬರಬೇಕಾದ್ರೆ ಮುಸಲ್ಮಾನರ ಸಂಘಟನೆ ಮಾಡುವಗೋಸ್ಕರ ಜಮೀರ್ ಅಹ್ಮದ್ ಖಾನ್ಗೆ ಆ ಖಾತೆ ಕೊಡಬೇಕು. ಈಗ ಇಲ್ಲಿ ಸೂಫಿ ಸಂತರು ಸಜ್ಜಾದೆಗಳು ಅದಾರ, ಯಾರ್ಯಾರದಿರಪ್ಪ ಎಲ್ಲರದೊಂದು ನಿಯೋಗ ಮಾಡ್ಕೋರಿ, ಹೋಗಿ ನಿಯೋಗ ತೊಗೊಂಡು ಹೋಗ್ರಿ. ಅದರಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಮುತೋಲಿಗಳು ಹೋಗ್ಬೇಕು. ಸೂಫಿ ಸಂತರು ಬಿಡ್ರಿ, ಅವ್ರ ಶಾಂತಿ ಸಂದೇಶ, ನೆಮ್ಮದಿ ಸಂದೇಶ ಸಾರವ್ರ, ಅದು ಬೇಡ, ರಾಜಕಾರಣ ಬೇಡ ಅವ್ರಿಗೆ. ಆದರೆ ಮುತೋಲಿಗಳು ಹೋಗ್ಬೇಕಲ್ಲ, ಮುತೋಲಿಗಳು ನಿಮ್ಮ ಕೆಲಸಗಳು ಇರ್ತಾವೆ. ಇನ್ನು ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಮುತೋಲಿಗಳು, ಅದರಲ್ಲಿಯೂ ಉತ್ತರ ಕರ್ನಾಟಕದ ಮುತೋಲಿಗಳು ಒಂದು ಸಭೆ ಕರೆದು ಒಂದು ಪ್ರೆಸ್ ಮೀಟ್ ಮಾಡಿರಿ, ನೇರವಾಗಿ DK ಶಿವಕುಮಾರ್ ಮನೆ ಮುಂದೆ ಹೋಗ್ಕೊಂಡ್ರಿ, ತಕ್ಷಣ ಖಾತೆ ಜಮೀರ್ ಅಹ್ಮದ್ ಕೊಡಿಸ್ತೀರಿ ಕರ್ನಾಟಕದ ಮಹಾಜನತೆ ಮುತೋಲಿಗಳು. ಅದ್ರ ಬಗ್ಗೆ ಏನು ಅನಿಸಿಕೆಗಳದಾವ ನನಗೆ ತಿಳಿಸ್ತೀರಿ. ಹಂಗಾದ್ರೆ ಖಡಕ್ ಜವಾರಿ ಕಾಕ ಮತ್ತೊಂದು ಸುದ್ದಿ ಹಂಗೆ ಬರ್ತಾನೆ. ಫೇಸ್ಬುಕ್ ಫಾಲೋ ಮಾಡೋದು ಮರಿಬೇಡ್ರಿ, ಯೂಟ್ಯೂಬ್ ಬಟನ್ ಹೊಡೆಯೋದು ಮರ್ತು ಹೋಗಬೇಡ್ರಿ. ಮತ್ತೊಂದು ಜವಾರಿ ಸುದ್ದಿ ಹಂಗೆ ಬರಲಿ. ನಮಸ್ಕಾರ.